ನಟ ದರ್ಶನ್ ಅವರು ಜೈಲಿಗೆ ಹೋಗಿದ್ರು. ಸೊ ಅವರು ಲಾಸ್ಟ್ ವೀಕ್ ಏನೋ ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ, ನನಗೆ ವಿಷ ಬೇಕು, ನನ್ನ ಕೈಯೆಲ್ಲ ಫಂಗಸ್ ಬರ್ತಿದೆ ಅಂತ ಕೇಳಿರುವಂಥದ್ದು. ಅಂದರೆ ಮಾನಸಿಕವಾಗಿ ಅವ್ರು ಏನಾದರೂ ಕುಗ್ಗಿದಾರಾ ಅಥವಾ ಮೆಂಟಲಿ ಅವರಿಗೆ ಏನಾದರೂ ಕೌನ್ಸಿಲಿಂಗ್ ಅವಶ್ಯಕತೆ ಏನಾದರೂ ಇದೆಯಾ? ಡೆಫಿನೆಟ್ಲಿ ಅಮ್ಮ, ರಾಯಲ್ ಲೈಫ್ ಲೀಡ್ ಮಾಡ್ತಿದ್ದೋ ನಾನು ನೀವು ಜೈಲಿನಲ್ಲಿ ಹಾಕಿದರೆ ಏನೇನೋ ಫೀಲಿಂಗ್ ಬರುತ್ತೆ. ಯು ವಾಸ್ ಲಿವಿಂಗ್ ವೆರಿ ರಾಯಲಿ. ಬಟ್ ಅವ್ರು ಮಾಡಿರೋ ಮಿಸ್ಟೇಕ್ ಇವತ್ತು ಅಲ್ಲಿದೆ. ಇವರೊಬ್ಬರೇ ಅಲ್ಲ, ಜೈಲ್ನಾಗಿರೋರು ಸಾವಿರಾರು ಜನ ಇದ್ದಾರೆ. ನಾನು ಸಾಕಷ್ಟು ಸಾರಿ ಜೈಲಿಗೆ ಹೋಗ್ಬಾರಿ. ನಾನು ಮೈ ಬ್ರದರ್ ಇನ್ ಲಾ ವಾಸ್ ಚೀಫ್ ಜೈಲರ್. ಯಾರಿಗೂ ಫಂಗಸ್ಸು ಬರೋಲ್ಲ, ಏನೂ ಇಲ್ಲ. ನಾಟ್ ದಟ್ ಅವ್ರಿಗೆ ಬೆಡ್ಶೀಟ್ ಕೊಡಬೇಡ ಅಂತ ನಾನು ಹೇಳಲ್ಲ, ಅವ್ರಿಗೆ ಒಳ್ಳೆ ಹಾಸಿಗೆ ಕೊಡಬೇಡ ಅಂತ ಹೇಳಲ್ಲ. ಆದರೆ ಸುಮ್ಮನೆ ನನಗೆ ಇದಾಯಿತು ಅದಾಯಿತು ಅದೆಲ್ಲ ಅವ್ರ ಸೈಕಲಾಜಿಕಲ್ ಪ್ರಾಬ್ಲಮ್. ಡೆಫಿನೆಟ್ಲಿ ಅವರಿಗೆ ಆ್ಯಕ್ಚುಲಿ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇರ್ತಾರೆ, ಜೈಲಿನೊಳಗೆ ಡಾಕ್ಟ್ರ್ ಇರ್ತಾರೆ. ನನ್ನ ಕ್ಲಾಸ್ಮೇಟ್ ಸಿದೆ ಅಂತ ಡಾಕ್ಟ್ರ್ ಇದ್ದರು, 15 ವರ್ಷ ಈ ವಾಸ್ ಎ ಡಾಕ್ಟರ್. ಡೆಫಿನೆಟ್ಲಿ ಅವರಿಗೆ. ಬಟ್ ಅವ್ರಿಗೆ ಏನಾಗುತ್ತೆ ಅಮ್ಮ, ಈ ತೋಳದ ಕತೆ. ಒಂದು ಸಾರಿ ತೋಳ ಬಂತು ಅಂದ ಜನ ಎಲ್ಲ ಓಡೋದ್ರು, ತೋಳ ಇರಲಿಲ್ಲ. 2 ಸಾರಿ ಮೂರನೇ ಸಾರಿ ತೋಳ ಬಂದು ಎತ್ಕೊಂಡು ಇದು ಹಿಂಗೇನೆ. ಇವನು ಬೆನ್ನೋವು ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಬೆನ್ನು ಆಪ್ರೇಷನ್ ಮಾಡಿಸ್ಕೋಬೇಕಂತ. ಆ್ಯಕ್ಚುಲಿ ಆ ನ್ಯೂರೋ ಸರ್ಜನ್ ಮೈ ಓನ್ ಸ್ಟೂಡೆಂಟ್, ಇವನು ನೋಡಿದವ್ರು ಫಸ್ಟು, ಅವ್ರ ಹೆಸರು ಹೇಳೋಕ್ಕೆ ಹೋಗಲ್ಲ, ಅಡ್ವೈಸ್ ಮಾಡಿದರು. ಇವನು ಎಲ್ಲರನ್ನೂ ಮೀಡ್ಸಿ ಬಾಂಬೆಗೆ ಹೋಗಿ ಶೂಟಿಂಗ್ ಮಾಡ್ತೀನಿ, ಫಾರಿನ್ಗೆ ಹೋಗಿ ಮಾಡ್ತೀನಿ ಅಂದಾಗ ಇವಾಗ ಏನು ಹೇಳಿದ್ರು ಕೂಡ ಜನ ಅವನ್ನ ಇಂಪಾರ್ಟೆನ್ಸ್ ಕೊಡಲ್ಲ. ಈ ಸುಮ್ಮನೆ ಆ್ಯಕ್ಟ್ ಮಾಡ್ತಾನೆ ಅಂತ. ಯಾಕಂದರೆ ಇವೆಲ್ಲ ಈಸಿ. ಬಟ್ ನನಗೆ ಯಾವಾಗ ಮೈ ಓನ್ ಇದು ಅವ್ರ ಮೇಲೆ ಏನೂ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಈ ವಾಸ್ ಎ ಗುಡ್ ಆಕ್ಟರ್. ಅವ್ನ ಮೂವಿ ಎಲ್ಲ ನೋಡಿದ್ದೀನಿ. ಆ್ಯಕ್ಚುಲಿ ಈಸ್ ಫಸ್ಟ್ ಮೂವಿ ವಾಸ್ ಶಾರ್ಟ್ ಇನ್ ಕೆಂಪೇಗೌಡ. ದರ್ಶನ್ಗೆ ಎಷ್ಟು ನೆನಪಿದೆಯೋ ನಂಗೆ ಗೊತ್ತಿಲ್ಲ. ನನ್ನ ಪ್ರೊಫೆಸರ್ ರೂಮ್ನ ಅವ್ರಿಗೆ ಬಿಟ್ಕೊಟ್ಟಿದ್ದೆ ಶೂಟಿಂಗ್ ಆಗೋವಾಗ. ಅಂಥವ್ರಿಗೆ ಹಿಂಗಾದಾಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಬಟ್ ಅವ್ನು ಮಾಡಿರೋದನ್ನು ನಾವು ಸಪೋರ್ಟ್. ಅಲ್ಲೊಂದು ಫ್ಯಾಮಿಲಿ ಸಫರ್ ಮಾಡ್ತಿರೋವಾಗೆ ಡೆಫಿನೆಟ್ಲಿ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಐ ಹ್ಯಾವ್ ಗಾಟ್ ಎತ್ತು ಮಾತಾಡೋಕ್ಕಾಗಲ್ಲ. ಇವ್ರು ಮಾಡಿರೋದು ತಪ್ಪು, ಇವತ್ತು ಅನುಭವಿಸ್ತಾ ಇರೋದು ನ್ಯಾಚುರಲಿ ಇದು ಆಗುತ್ತೆ. ಬಟ್ ಅವರಿಗೆ ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಕೊಡಬೇಕು. ಹಂಗಾದಾಗೆ ನ್ಯಾಚುರಲಿ ಒಂದು ಸೈಕಲಾಜಿಕಲ್ ಸಪೋರ್ಟ್. ಯಾಕಂದ್ರೆ ಮನುಷ್ಯ ಬದುಕಬೇಕು. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗಿದೆ. ಹಂಗೆ ಅಂದ್ಕೊಂಡು ನೀವು ವಿಷ ಕೊಡಿ, ವಿಷ ಯಾರು ನಮ್ಮ ದೇಶದೊಳಗೆ ಮರ್ಸಿ ಕಿಲ್ಲಿಂಗ್ ಇಲ್ಲ. ತುಂಬ ಇದಾದ ಕೆಲವು ದೇಶಗಳಲ್ಲಿ ಇದೆ. ತುಂಬ ಸೀರಿಯಸ್ ಪೇಷಂಟ್ಗೆ ಮರ್ಸಿ ಕಿಲ್ಲಿಂಗ್ ಮಾಡಿ. ಈಸ್ ಎ ಹೆಲ್ತಿ ಮ್ಯಾನ್. ಈ ರೀತಿ ಸೈಕಲಾಜಿಕಲ್ ಮನಸ್ಸಿನ ಕಾಯಿಲೆ ಕೂಡ ಒಂದು ಕಾಯಿಲೆ. ಆ ಕಾಯಿಲೆಗೆ ಒಂದು ಕೌನ್ಸಿಲಿಂಗ್ ಮಾಡಿ ಅವರಿಗೆ ಧೈರ್ಯ ಹೇಳಬೇಕು. ಅದು ನಿಜ. ಸರ್, ಇವಾಗ ಏಕಾಏಕಿ ಅವರ ಈ ನಿರ್ಧಾರ ಲಕ್ಷಾಂತರ ಜನ ಅಭಿಮಾನಿಗಳನ್ನು ಹೊಂದಿರುವಂಥ ಒಬ್ಬ ಹೀರೋ ಅಂತ ಹೇಳ್ಬೋದು. ಸಾಕಷ್ಟು ಜನರಿಗೆ ಕೆಲಸವನ್ನು ಕೊಡ್ತಿದ್ದಂತಹ ಹೀರೋ ಇವಾಗ ಜೈಲಿನಲ್ಲಿರುವಾಗ ಎಲ್ರಿಗೂ ಈಗ ಅನಿಸುತ್ತಾ ಅಥವಾ ಕೆಲವೊಬ್ಬರಿಗೆ ಅಂದರೆ ರಾಯಲ್ ಲೈಫ್ನ ಲೀಡ್ ಮಾಡ್ಕೊಂಡು ಬಂದವ್ರಿಗೆ ಮಾತ್ರ ಹೀಗೆ ಅನಿಸುತ್ತಾ? ಅಲ್ಲ, ಎನಿಬಡಿ ಡಾಕ್ಟರ್ಸ್ ಇದ್ದಾರೆ ಜೈಲಿನೊಳಗೆ, ಬೇರೆ ಬೇರೆ ಪ್ರೊಫೆಷನ್ ಅವರು ಇದ್ದಾರೆ. ಒಂದು ಕಂಪ್ನಿ ಹೆಸರೇ ಮಾಡಿದೈತು, ಓನರೇ ಜೈಲಿನಾಗಿದ್ದಾರೆ. ಜೈಲ್ ಅಂದ ತಕ್ಷಣವೇ ನ್ಯಾಚುರಲಿ ಮೊದಲ ಕಾಲದಂಗೆ ಏನೋ ಅಂತ ಇದಿಲ್ಲ. ಬಟ್ ನಾನು ಜೈಲಿನ ಸಾಕು ಸರ್. ನಾನು ಐ ಯೂಸ್ ಟು ಗೆಟ್ ಬೆಡ್ಶೀಟ್ಸು. ನಾನು ಸೂಪರ್ಡೆಂಟ್ ಇದ್ದ ಕಿಮ್ಸ್ಗೆ ಬೆಡ್ಶೀಟ್ ತರಿಸೇನೆ, ಅಲ್ಲಿಂದ ಹೋಗೇನಿ. ಬಟ್ ಅಲ್ಲಿಂದ ಲೈಫೇ ಒಂಥರ ನ್ಯಾಚುರಲಿ ಈ ರೀತಿ ಇದ್ದವರಿಗೆ ಹಂಗಾದಾಗೆ ಡೆಫಿನೆಟ್ಲಿ. ಬಟ್ ಅಲ್ಲೇ ಇದ್ದು ಬುದ್ಧಿ ಕಲಿತು PhD ಮಾಡಿರೋರು ಇದ್ದಾರಮ್ಮ. ಇವ್ರ ಪ್ರೊಫೆಷನ್ನೇ ಬೇರೆ. ಜೈಲಿಗೆ ಏನೋ ಆಗೋಯ್ತು, PhD ಮಾಡಿರೋರು ಇದ್ದಾರೆ. ಹಂಗಾಗಿ ದಯವಿಟ್ಟು ತಾವು ಮಾಡಿದ ತಪ್ಪಿಗೆ ಅದು ಶಿಕ್ಷೆ. ಇದನ್ನು ಏನು ಮಾಡಬೇಕು ಅದನ್ನು ಮಾಡ್ಕೋಬೇಕು. ಅಷ್ಟು ಹೇಳಬಲ್ಲೆ ಹೊರತು ಒಬ್ಬ ನಾಗರಿಕನಾಗಿ ನಾನು ಅವ್ರು ಮಾಡಿದ ತಪ್ಪು ಅಂತಲೂ ಹೇಳಲ್ಲ, ಅವ್ರು ಮಾಡಿದ ಸರಿ ಅಂತಲೂ ಹೇಳಲ್ಲ. ಅವ್ರು ಮಾಡಿದ್ದಕ್ಕೆ ಏನು ಜುಡಿಷಿಯರಿ ಅವ್ರು ಏನು ಕೊಟ್ಟಿದ್ದಾರೋ ಅದನ್ನು ಅನುಭವಿಸ್ಬೇಕು, ಅಷ್ಟಂತೂ ಸತ್ಯ. ಸರ್, ಇವಾಗ ದರ್ಶನ್ ಅವರು ಅಂತ ಬಂದಾಗ ಅವರಿಗೆ ಯಾವ ರೀತಿ ಕೌನ್ಸಿಲಿಂಗ್ ಅವಶ್ಯಕತೆ ಇವಾಗಿದೆ? ಮಾನಸಿಕ ಒತ್ತಡನ ಹೇಗೆ ಕಡಿಮೆ ಮಾಡಬಹುದು? ಒಂದಷ್ಟು ಹ್ಯಾಬಿಟ್ಸ್ಗಳು. ಅದಕ್ಕೆ ಸ್ಪೆಷಲಿಸ್ಟ್ ಇದ್ದಾರಮ್ಮ. ಯೂಶ್ವಲಿ ಜೈಲಿನಾಗಿರೋ ಡಾಕ್ಟ್ರ್ MBBS ಡಾಕ್ಟ್ರ್ ಇರ್ತಾರೆ ಅಥವಾ MD ಡಾಕ್ಟ್ರೆ. ಕಾರ್ಡಿಯಾಕ್ ಇದ್ದರೆ ಜಯದೇವ ಕಳಿಸ್ತಾರೆ, ಹೊಟ್ಟೆ ನೋವಿದ್ದರೆ ವಿಕ್ಟೋರಿಯಾ ಕಳಿಸ್ತಾರೆ. ಅದೇ ರೀತಿ ಸೈಕಿಯಾಟ್ರಿ ಡಿಪಾರ್ಟ್ಮೆಂಟ್ ಇರುತ್ತೆ. ಈಗ ನನ್ನ ಫ್ರೆಂಡ್ ಇದ್ದಾರೆ, ಅಭಯ ಹಾಸ್ಪಿಟ್ಲು, ಜಗದೀಶ್, ಒನ್ ಆಫ್ ದ ಪಾಪ್ಯುಲರ್ ಸೈಕಿಯಾಟ್ರಿ. ನಮ್ಮ ಕಿಮ್ಸಿಗೆ ಬಂದರೆ ಡಿಪಾರ್ಟ್ಮೆಂಟೇ ಇದೆ, ವಿಕ್ಟೋರಿಯಾಗೆ ಹೋದ್ರೂ ಇದೆ. ಸೊ ಅವ್ರಿಗೆ ಅದೇ ಡಿಫ್ರೆಂಟ್ ವೇ ಆಫ್ ಕೌನ್ಸಿಲಿಂಗ್ ಇರುತ್ತೆ, ಟ್ರೀಟ್ಮೆಂಟ್ ಇರುತ್ತೆ, ಡ್ರಗ್ಸ್ ಇರುತ್ತೆ. ನ್ಯಾಚುರಲಿ ಈ ಹ್ಯಾಸ್ ಟು ಅಂಡರ್ಗೋ ಸೈಕಿಯಾಟ್ರಿಕ್ ಕೌನ್ಸಿಲಿಂಗ್ ಆ್ಯಂಡ್ ಟ್ರೀಟ್ಮೆಂಟ್. ಬುಕ್ಸ್ ಓದೋದ್ರಿಂದ ಅಥವಾ ಅವ್ರ ಮನಸ್ಸನ್ನು ಚೇಂಜ್ ಮಾಡ್ಕೊಂಡು ಅವರೇ ಮಾಡ್ಕೊಳಕ್ಕಾಗಲ್ಲ. ಇವ್ರ ಗೈಡೆನ್ಸ್ ತೊಗೊಂಡು ಅವ್ರು ಹೇಳ್ತಾರೆ, ಇವೆಲ್ಲ ಮಾಡು, ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ ಅಂತ ಡೆಫಿನೆಟ್ಲಿ ಹೇಳ್ತಾರೆ. ಅದನ್ನು ಅವ್ರು ಫಾಲೋ ಮಾಡಿದರೆ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಅವರು ಗುಡ್ ಬಿಹೇವಿಯರಿಂದ ನಾವು ನೋಡಿದ ಪ್ರಕಾರ ಅವ್ರ ಜೈಲು ಶಿಕ್ಷೆನೂ ಕಡಿಮೆ ಆಗ್ಬೋದು. ಇವತ್ತಿನಿಂದ ಆ ರೀತಿಯ ಬಿಹೇವ್ ಮಾಡಿದಾಗೆ ಎಷ್ಟೋ ಜೀವಾವಧಿ ಶಿಕ್ಷೆಗಳನ್ನ ಕೊಡೋ ಕಡಿಮೆ ಮಾಡಿರೋ ಇನ್ಸಿಡೆಂಟ್ಸ್ಗಳಿದ್ದಾವೆ. ಸಾವರ್ಕರ್ ಅವರು, ನೀವು ಇದನ್ನು ನೋಡಬೇಕಾ ಜೈಲನ್ನ. ನಾನು ಹೋಗಿದ್ದೆ ಅಂಡಮಾನ್ ನಿಕೋಬಾರಿಗೆ. ಆ ಸೆಲ್ಯುಲರ್ ಜೈಲ ಒಂದು ರೂಮು ಎಷ್ಟು ವರ್ಷ ಇದ್ದರು ಅವರು. ದೇಶಕ್ಕೋಸ್ಕರವಾಗಿದ್ದು ಅಂತಾರೆ, ಅದು ರಾಜಕೀಯ ನನಗೆ ಬೇಕಿಲ್ಲ.
ಬಟ್ ಅಂಥವರೇ ಅಲ್ಲಿ ಅಷ್ಟು ವರ್ಷ ಇದ್ದಾಗೆ ಇವರು ಈಗಿನ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ಅವ್ರು ಮಾಡಿದ ತಪ್ಪಿಂದ ಬಳ್ಳಾರಿಗೆ ಹೋದರು. ಬಳ್ಳಾರಿ ಜೈಲಿನೊಳಗೆ ನನ್ನ ಬ್ರದರಿಂದ ವಾಸ್ ಚೀಫ್ ಜೈಲರ್. ನಾನು ಬಳ್ಳಾರಿ ಒಳಗೆ MBBS ಹೋಗಿ ಅವರು ಕ್ವಾರ್ಟರ್ಸ್ನಾಗಿರೀನಿ, ಜೈಲೊಳಗೆ ಹೋಗಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಬರೀನಿ, ಜೈಲು ಒಳಗಡೆ ಇರೋರನ್ನ. ಸೊ ಅದರಿಂದ ದಯವಿಟ್ಟು ಅವ್ರ ಸ್ಥಿತಿ ಅವ್ರ ಬಗ್ಗೆ ಯಾಕಂದರೆ ಏನು ಕಾಮೆಂಟ್ ಮಾಡಿದ್ರು ಕೂಡ ಇಟ್ ಬಿಕಮ್ಸ್ ಎ ನ್ಯೂಸ್. ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಎನಿ ಕಾಂಟ್ರವರ್ಸಿ. ಸೊ ಅವರಿಗೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಬೇಕು. ಇಲ್ಲದ್ರೆ ಅವ್ರ ಮನಸ್ಥಿತಿ ಹಂಗಿದ್ದವ್ರು ಏಕ್ದಮ್ ನೀವು ಸಿಂಗಾಪುರ್ನಿಂದ ಬಂದು ಜೈಲ್ನಾಗಿರು. ಅದು ನನಗೆ ಭಾಳ ಬೇಜಾರಾಗಿದ್ದು ಅಂದರೆ ಇವತ್ತು ಒದ್ಕೊಳ್ಳೋಕೆ ಒಂದು ಬೆಡ್ಶೀಟ್ಗೆ ಒಂದು ಹಾಸಿಗೆಗೆ ಅವರ ಸ್ಟ್ರಗಲ್ ಮಾಡೋಕ್ಕೆ ಬೇಕಿಲ್ಲ. ದಯವಿಟ್ಟು ಅಫಿಷಿಯಲ್ಸ್ಗೆ ಹ್ಯೂಮನ್ ಟಚ್ ಇರಬೇಕು. ಆಯಿತು, ನಾವು ತಪ್ಪು ಮಾಡಿದ್ದಾನೆ, ಆದರೆ ಒಂದು ಮನಸ್ಸು, ಒಂದು ಹೃದಯ ಇರಬೇಕು. ಒಂದು ಹಾಸ್ಕೊಳ್ಳೋಕ್ಕೆ ಇದ್ಕೊಂಡು ನಾನು ನ್ಯೂಸ್ನಾಗೆಲ್ಲ ನೋಡಿ ನನಗೆ ರಿಯಲಿ ಬೇಜಾರಾಗುತ್ತೆ. ಒಬ್ಬ ಮನುಷ್ಯನಿಗೆ ಒಂದು ಹಾಸಿಗೆ ಬಚ್ಚಿಗೆ ಈ ಅಷ್ಟು ಗೋ ಟು ಕೋರ್ಟ್ ಅಂದರೆ ದಟ್ ಈಸ್ ತಪ್ಪು. ಒಬ್ಬ ನಾಗರಿಕನಾಗಿ ನಾನು ಹೇಳ್ತಾ ಇದ್ದೀನಿ, ಅವ್ರು ಮಾಡಿರೋ ತಪ್ಪಿಗೆ ನೀವು ಶಿಕ್ಷೆ ಕೊಟ್ಟಿದ್ದೀರಿ, ಬಟ್ ಈ ಮಟ್ಟಕ್ಕೆ ಅವ್ರನ್ನ ಟ್ರೀಟ್ ಮಾಡಬಾರ್ದು. ಅದು ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್, ಇಷ್ಟೊತ್ತವರೆಗೂ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.